ನಮ್ಮ ಪ್ರಭಾಕರ್ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು, ಮತ್ತು ಎರಡೂ ಪಕ್ಷಗಳ ಏನು ಮುಂದಿನ ದಿನದ ಏನು ಉದ್ದೇಶವನ್ನು ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನಂದರೆ ಈಗ ಈ ತಾಲೂಕಿನ ಭವಿಷ್ಯದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ನಾವೆಲ್ಲ ಯೋಚನೆ ಮಾಡಿ, ಆಮೇಲೆ ನಮ್ಮ ಕಾರ್ಯಕರ್ತರು ಅವರ ಕಾರ್ಯಕರ್ತರ ಭವಿಷ್ಯದ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡಿ ಎರಡೂ ಪಕ್ಷವನ್ನು ಜೊತೆಯಾಗಿ ನಾವು ಹೋಗಬೇಕು. ಯಾಕಂದರೆ ಮುಂದಿನ ಚುನಾವಣೆಗಳಲ್ಲಿ ಈಗ ನಾವು 4 ಅಭ್ಯರ್ಥಿಗಳು 5 ಅಭ್ಯರ್ಥಿಗಳು ಹಾಕಿದ್ರೆ ನೀವು ನೋಡಿದ್ದೀರಿ ಚುನಾವಣೆಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಒಗ್ಗಟ್ಟಾಗಿ ಹೋದರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಈಗ ಏನು ನಗರಸಭೆ ಇದೆ, ಈ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋಕ್ಕೆ ನಾವು ಒಗ್ಗಟ್ಟಾಗಿ ಹೋಗಬೇಕು. ಮತ್ತು ನಾವು ಪಕ್ಷವನ್ನು ಬೆಳೆಸಿ ಉಳಿಸ್ಕೋಬೇಕು ಅಂಥೇಳಿ ನಾವು ಸನ್ಮಾನ್ಯ ವಿಜಯಕುಮಾರ್ ಅವ್ರ ಹತ್ರ ಡಿಸ್ಕಸ್ ಮಾಡಿ, ನಮ್ಮ ಹೈಕಮಾಂಡ್ ಜೊತೆ ಡಿಸ್ಕಸ್ ಮಾಡಿ, ಒಗ್ಗಟ್ಟಾದರೆ ಬಲ ಜಾಸ್ತಿ ಆಗುತ್ತೆ. ಒಗ್ಗಟ್ಟಾಗಿ ಹೋದರೆ ಎಲ್ರಿಗೂ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಒಂದಾಗಿ ಹೊರಟಿದ್ದೀವಿ. ನಮ್ಮದೆಲ್ಲ ಒಂದೇ ಮೈಂಡು. ಎಲ್ಲರೂ ಜೊತೆಯಲ್ಲಿ ಹೋದರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಬೇರೆ ಬೇರೆ ಹೋದರೆ ಬೇರೆ ಯಾರಿಗೂ ಅನುಕೂಲ ಆಗ್ತದೆ. ಬೇರೆ ಯಾರಿಗೂ ಅನುಕೂಲ ಆಗಿ ತಾಲೂಕಿನ ಭವಿಷ್ಯ ಅಭಿವೃದ್ಧಿ ಹೋಗಿದೆ. ಅದ್ರ ಬಗ್ಗೆ ಮಾತಾಡೋದು ಬೇಡ, ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿದೆ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ. ಆ ಅಭಿವೃದ್ಧಿ ಏನು ಯಾವ ಇದರಲ್ಲಿ ಹೋಗ್ತಾ ಇದೆ, ಉಪಯೋಗ ಇಲ್ಲದೆ ಇರ್ತಕ್ಕಂಥ ಅಭಿವೃದ್ಧಿ ಆಗ್ತಾ ಇದೆ, ಜನಕ್ಕೆ ಉಪಯೋಗ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಆಗ್ತಾ ಇಲ್ಲ. ಅದರಿಂದ ಈ ತಾಲೂಕಿನಲ್ಲಿ ಭ್ರಷ್ಟಾಚಾರ, ಜನಗಳ ರೈತರಿಗೆ ಸ್ಪಂದಿಸ್ತಾ ಇಲ್ಲ, ಮತ್ತು ಎಲ್ಲರಿಗೂ ಸಮಸ್ಯೆ ಇದೆ, ಅಭಿವೃದ್ಧಿ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ನಾವು ಮಾಡಬೇಕಾದ್ರೆ ರಾಜ್ಯದಲ್ಲಿ ಬದಲಾವಣೆ ಆಗಬೇಕು. ಬದಲಾವಣೆ ಆಗಬೇಕಾದ್ರೆ ಮಾಲೂರು ತಾಲೂಕಿನಿಂದ ಒಂದು ಶಾಸಕರನ್ನು ನಮ್ಮ ಪಕ್ಷಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಒಂದಾಗಿ ಎಲ್ಲರ ಮನಸ್ಸುಗಳಲ್ಲಿ ಎಲ್ಲ ಹಿರಿಯರು, ಇವತ್ತು ಭಾಳಷ್ಟು ಹಿರಿಯರು ನಮ್ಮ ಪಕ್ಷದಲ್ಲೂ ಇದ್ದಾರೆ, ಮತ್ತು ಸ್ವಾಭಿಮಾನಿ ಪಕ್ಷದಿಂದ ಭಾಳಷ್ಟು ಹಿರಿಯರು ಇದ್ದಾರೆ, ಅನುಭವಿಸ್ತರು. ಏನು 5ನೇ ತಾರೀಕು ನಿಗದಿಯಾಗಿರುವಂಥ ಕಾರ್ಯಕ್ರಮ ಕೆಲವರಿಗೆ ಮೊದಲು 7ನೇ ತಾರೀಕು ಅಂತ ನಿಗದಿಯಾಗಿತ್ತು. ಆ 7ನೇ ತಾರೀಕು ಅಂತ ನಿಗದಿಯಾಗಿರೋದು ಸಮಯ ಬದಲಾವಣೆ ಆಗಿರೋದ್ರಿಂದ ಪ್ರತಿಯೊಬ್ಬರು ವಿಚಾರ ತಿಳಿಸ್ಬೇಕನ್ನೋ ಉದ್ದೇಶದಲ್ಲಿ ಇವತ್ತು 5ನೇ ತಾರೀಕು ಬೆಳಗ್ಗೆ ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಆ ಉದ್ದೇಶಕ್ಕೋಸ್ಕರ ಎಲ್ರಿಗೂ ವಿಚಾರ ತಿಳಿಸೋಣ ಅಂತೇಳಿ ಇವತ್ತು ಈ ಒಂದು ಸಭೆಯನ್ನು ಕರೆದು ರೆಸ್ಪೆಕ್ಟ್ ಮಾಡ್ತಾಯಿದ್ವಿ. ನಮ್ಮ ಏನು ಕಳೆದ ಸುಮಾರು 8 ವರ್ಷಗಳಿಂದ ತಾಲೂಕಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಚುನಾವಣೆಯನ್ನು ಕೂಡ ನಮಗೆ ಟಿಕೆಟ್ ಕೊಟ್ಟಿಲ್ಲ ಅಂದವರು ಕೂಡ ನಮ್ಮ ಪಕ್ಷದ ಎಲ್ಲ ನಮ್ಮ ಹಿರಿಯರು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ನೀವು ಚುನಾವಣೆ ನಿಲ್ಲಲೇಬೇಕು ಅಂಥೇಳಿ ನಮ್ಮೆಲ್ಲರ ಒಟ್ಟಾಗಿದ್ದು ಸುಮಾರು 50,000 ಮತವನ್ನು ಕೊಡಿಸೋ ರೀತಿಯಲ್ಲಿ ತುಂಬ ನಮಗೆಲ್ಲ ಕೈ ಹಿಡಿಯುವಂಥದ್ದಾಗಿದೆ. ಅದೇ ರೀತಿ ನಾವು ಕೂಡ ನಮ್ಮ ತಾಲೂಕಿನ ಜನರನ್ನ ಕೈ ಬಿಡಬಾರ್ದು. ನಮ್ಮ ಪಕ್ಷದ ಮುಖಂಡರು ನಮ್ಮ ಪರವಾಗಿ ಎಲ್ಲರೂ ಪಕ್ಷವನ್ನು ಬಿಟ್ಟು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಎಲ್ಲಿ ಕೂಡ ಕೈ ಬಿಡಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಸ್ವಾಭಿಮಾನಿ ಜನತಾ ಪಕ್ಷ ಅಂತೇಳಿ ಕಟ್ಕೊಂಡು ಕಾರ್ಯಕರ್ತರನ್ನ ನಾವು ತಾಲೂಕಲ್ಲಿ ಸಂಘಟನೆ ಮಾಡ್ಕೊಂಡು ಬರ್ತಾಯಿದ್ವಿ. ಆದರೆ ಈಗ ಮುಂಬರುವಂಥ ಚುನಾವಣೆಗಳು ಗ್ರಾಮ ಪಂಚಾಯತಿ ಬರ್ಬೋದು, ಪುರಸಭೆ ಎಲೆಕ್ಷನ್ಗಳು, ಜಿಲ್ಲಾ ಪಂಚಾಯತಿ ಇವೆಲ್ಲ ಬರೋದ್ರಿಂದ ನಮ್ಮೆಲ್ಲರೂ ಮುಖಂಡರು ಕೆಲವರು ಎಲ್ಲರೂ ಚರ್ಚೆ ಮಾಡಿದ್ರು. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಸಿಂಬಲ್ ಆಯ್ತಂದರೆ ಎಲೆಕ್ಷನ್ಗಳು ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಮ್ಮ ಕಾರ್ಯಕರ್ತರು ಭವಿಷ್ಯ ಮುಖ್ಯ ಅಂಥೇಳಿ ಎಲ್ಲರೂ ತೀರ್ಮಾನದಂತೆ ನಮ್ಮ ಪಕ್ಷದ ಮುಖಂಡರು ಹಿರಿಯರು ಎಲ್ಲರ ತೀರ್ಮಾನದಂತೆ JDS ಪಕ್ಷಕ್ಕೆ ಹೋಗೋಣ ಅಂತೇಳಿ ಎಲ್ಲ ತೀರ್ಮಾನ ಮಾಡಿದರು. ಅದೇ ರೀತಿ ರಾಮೇಗೌಡರು ಕೂಡ ಹಲವಾರು ಬಾರಿ ನಮ್ಮ ಪಕ್ಷಕ್ಕೆ ಸಂಘಟನೆ ಮಾಡೋಣ ಅಂತೆಲ್ಲ ಕೇಳಿದ್ರು. ಜೊತೆಯಲ್ಲಿ ಕುಮಾರಣ್ಣವರು ಕೂಡ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣವರು ಮತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣವರು ಅವರು ಸಹ ಹಲವಾರು ಬಾರಿ ಮಾತಾಡಿ ನಮ್ಮ ಏನು MP ಚುನಾವಣೆಯಲ್ಲಿ ಮೈತ್ರಿ ಪಕ್ಷದಲ್ಲಿರುವಂಥ MP ಚುನಾವಣೆಯಲ್ಲಿ ನಾವು ಕೂಡ ನಮಗೆಲ್ಲ NDA ಅಭ್ಯರ್ಥಿಯಾಗಿ ನಮ್ಮನ್ನು ಕೂಡ ನಿಮ್ಮ ಬೆಂಬಲವನ್ನು ಬೇಕು ಅಂತೆಲ್ಲ ಕೇಳಿದರು. ಆ ಸಮಯದಲ್ಲಿ ಕೂಡ ನಾವು ನರೇಂದ್ರ ಮೋದಿ ಅವರ ಒಂದು ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ಒಂದು ಚುನಾವಣಾ ನಾಯಕತ್ವದಲ್ಲಿ ನಡೀಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಕೂಡ MP ಅವರಿಗೆ, ಮಲ್ಲೇಶ್ ಬಾಬು ಅವರಿಗೆ ಚುನಾವಣೆಗೆ ನಾವು ಕೂಡ ಬೆಂಬಲ ಕೊಟ್ಟು ನಮ್ಮೆಲ್ಲ ಸ್ವಾಭಿಮಾನಿ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಾಗಿ JDS ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಕೆಲಸವನ್ನು ಮಾಡೋಂಥದ್ದಾಗಿತ್ತು. ಆವತ್ತಿಂದನೂ ನೀವು ನಮ್ಮ ಜೊತೆಗೆ ಬನ್ನಿ ಅಂಥೇಳಿ
ಒಂದು ಮಾತುಕತೆ ನಡೀತಾ ಇತ್ತು. ಅದೇ ರೀತಿ ಈಗ ನಮ್ಮ ಮುಖಂಡರುಗಳು, ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರೆಲ್ಲ ಚರ್ಚೆ ಮಾಡಿ ಈಗಾಗಲೇ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಆ ಒಪ್ಪಿಗೆ ಮೇರೆಗೆ ಇವತ್ತು 5ನೇ ತಾರೀಕು ಸೇರ್ಪಡೆ ಕಾರ್ಯಕ್ರಮವನ್ನು ನಮ್ಮ ರಾಮೇಗೌಡರು ಅವರ ನೇತೃತ್ವದಲ್ಲಿ ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಬೆಳಗ್ಗೆ 8 ಗಂಟೆಗೆ ಇಲ್ಲಿ ವೈಟ್ ಗಾರ್ಡನಲ್ಲಿ ಎಲ್ಲರೂ ಸೇರತಕ್ಕದ್ದು, ಕಾರ್ಯಕರ್ತರು, ಮುಖಂಡರು ಎಲ್ಲ ಪ್ರತಿಯೊಬ್ಬರು ನಮಗೆಲ್ಲ ಯಾರೆಲ್ಲ ಚುನಾವಣೆಯಲ್ಲಿ ಸಹಕಾರ ಕೊಟ್ಟಿದ್ರು ಅಂಥವ್ರು ಪ್ರತಿಯೊಬ್ಬರು ಕಾರ್ಯಕರ್ತರು, ಮುಖಂಡರು ಮತ್ತು ಅಭಿಮಾನಿಗಳೆಲ್ಲರೂ ಕೂಡ 8 ಗಂಟೆಗೆ ಇಲ್ಲಿಂದ ಪ್ರಾರಂಭ ಆಗಿ ರಾಜ್ಯದಲ್ಲಿರುವಂಥ JDS ಪಕ್ಷದ ಕಚೇರಿಗೆ 10 ಗಂಟೆಗೆ ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ತಾಲೂಕಿನಲ್ಲಿರುವಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು, ಅತಿ ಹೆಚ್ಚಾಗಿ JDS ಪಕ್ಷ ಕಟ್ಟಿರುವಂಥ ಎಲ್ಲ ಕಾರ್ಯಕರ್ತರು, ಮುಖಂಡರು ಕೂಡ ಈ ಒಂದು ಸೇರ್ಪಡೆ ಕಾರ್ಯಕ್ರಮ ದಿವಸ ಬರಬೇಕು, ಅದನ್ನೆಲ್ಲರ ಆಶೀರ್ವಾದ ಬೇಕು. ಹಾಗಾಗಿ ಎಲ್ಲರೂ ಬರಬೇಕಂತ ನಾನು ಈ ಮುಖಾಂತರ ಹೇಳ್ತೀನಿ.